ಕರ್ನಾಟಕ ಮಾದರ ಮಹಾಸಭಾ ವತಿಯಿಂದ ತಾಲೂಕು ಘಟಕದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಈ ರಾಷ್ಟ್ರದಲ್ಲಿ ಬೆಳಿಗ್ಗೆ ಇದ್ರೆ ಜಾತಿ ರಾಜಕಾರಣ ನಡೀತಾ ಇರೋದ್ರಿಂದ ಇವತ್ತು ಜಾತಿ ಅವರವರ ಜಾತಿಗಳಿಗೆ ಸಪೋರ್ಟ್ ಮಾಡುವಂಥ ಸಂದರ್ಭ ಇವತ್ತು ದೇಶದಲ್ಲಿ ಆಗಿದೆ. ಸೊ ಹಾಗಾಗಿ KH ಮುನಿಯಪ್ಪನವರು ಮಾದಿಗ ಸಮಾಜದ ಇವತ್ತಿನ ಅಗ್ರಗಣ್ಯ ನಾಯಕರು ಅಂತ ಹೇಳಲಿಕ್ಕೆ ಯಾವುದೇ ಇಡೀ ಸಮುದಾಯ ಅವರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಅವರು ಈ ಸಮುದಾಯದ ಒಂದು ದೊಡ್ಡ ಹಾಲ್ಮರ ಅಂತ ಹೇಳ್ಬೋದು ನಾವು. ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಇವತ್ತು ಸಿದ್ದರಾಮಯ್ಯನವರು ನಿರ್ಗಮಿಸಿದ್ದಾರೆ. DK ಶಿವಕುಮಾರ್ ಏನೋ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ಹೇಳುವಂಥ ಸಂದರ್ಭದಲ್ಲಿ ಸೀನಿಯರಿಟಿ ನೋಡಿದಾಗ KH ಮುನಿಯಪ್ಪನವರು ಆಗ್ಬೇಕು ನನ್ನ ಪ್ರಕಾರ. ಇವತ್ತಿನ ಇದರಲ್ಲಿ ಈಗೇನಾಗಿದೆ, ಯಾರು ದುಡಿದವ್ರೆ, ಯಾರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡಿದ್ರು ಅನ್ನೋ ಒಂದು ಡಿಪೆಂಡಬಲ್ ಮಾಡ್ಕೊಂಡು ಇವತ್ತು DK ಶಿವಕುಮಾರ್ ಅವರು ಕೊಡ್ತಾರೆ, ಓಕೆ ಡನ್. ಆದರೆ ಇವತ್ತು KH ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿ ಸಜ್ಜನ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಯಾವುದೇ ಸಮುದಾಯದಲ್ಲೂ ಹೆಸರು ಹೇಳಿದ್ರೆ ಇವತ್ತು KH ಮುನಿಯಪ್ಪನವರು ಅಗ್ರಸ್ಥಾನದಲ್ಲಿರ್ತಾರೆ. ಹಾಗಾಗಿ ಈ ಸಮುದಾಯದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಅವರು ಒಳ್ಳೆ ಖಾತೆನ ಇವತ್ತು ನಮ್ಗೆ ಏನು ಕೊಟ್ಟಿಲ್ಲ, ಅಂತ ಖಾತೆ ಕೊಟ್ಟಿಲ್ಲ. ಪೋರ್ಟ್ಫೋಲಿಯೋ ನೋಡಕ್ ಹೋದ್ರೆ ಇವತ್ತು ಆಹಾರ ಮತ್ತೆ ಏನು ಅಬಕಾರಿ ಕೊಟ್ಟಿದ್ದಾರೆ. ಇದು ನಮಗೆ ಶೋಭೆ ತರುವಂತ ಹುದ್ದೆನಲ್ಲ. ಸೊ ಹಾಗಾಗಿ ದಯಮಾಡಿ ಇವತ್ತಿನ ಈಗ ಏನು ಈ ಹೊಸ ಗೌರ್ಮೆಂಟ್ ಬರೋ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ, ಕೊಡ್ಲೇಬೇಕು. ಯಾಕೆಂದ್ರೆ ಈ ಸಮುದಾಯ 110 ಜಾತಿ ಒಳಗಡೆ ಬರೋದ್ರಲ್ಲಿ ಮೊದಲನೇ ನಂಬರ್ 1 ಜಾತಿ ಆಗಿರೋದ್ರಿಂದ ಮಾದಿಗ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಅವ್ರನ್ನ ಅವಲಂಬಿತವಾಗಿದ್ದೀವಿ. ಇವತ್ತು ಆ ಕ್ಯಾಬಿನೆಟ್ ಅಲ್ಲಿ ಇವತ್ತು ಒಳ ಮೀಸಲಾತಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ನಾವಿದ್ವಿ. ಅವರು ಎಲ್ರಿಗೂ ಸಹ ಇಲ್ಲಿ 101 ಜಾತಿಗಳನ್ನು ಸೇರಿಸ್ಕೊಂಡು ನಮ್ಮೊಬ್ಬರಿಗೆ ಸಹ ಅಲ್ಲ, ಎಲ್ರಿಗೂ ಸರಿ ಸಮಾನವಾದ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಇವತ್ತು ಒಳ ಮೀಸಲಾತಿಗೆ ಮುಂಚೂಣಿ ನಾಯಕರಾಗಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಸಮುದಾಯ ಕಟ್ಟಕಡೆ ಸಮುದಾಯ ಅಂತ, ಬಟ್ ಆಕ್ಚುಲಿ ಬಂದು ಹೇಳಕ್ ಹೋದ್ರೆ ಈ ಸಮುದಾಯ ಈ ದೇಶದಲ್ಲಿ ನಾವು ಎಲ್ಲಾ ಸಮುದಾಯಕ್ಕಿಂತ ಎಡ ಬಲ ಇವರೆಲ್ಲ ಈ ಭೂಮಿಯ ವಾರಸದಾರರು ನಾವೇನೆ, ನಾವು ಹೇಳ್ಬೇಕಂದ್ರೆ. ಬಟ್ ವಿಚಾರ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ನಮ್ಮನ್ನ ನಾವೇ ಕೆಳಗಡೆ ಅಂತ ನಾವೇ ಗೊತ್ತಿಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ದೇಶದ ಈ ಜಾತಿಯ ಕಟ್ಟ ಕಡೆ ಸಮಾಜ ಏನಲ್ಲ, ಈ ದೇಶದ ನಾವು ಸ್ವಾಭಿಮಾನಿ ಸಮಾಜ ಅಂತ ಹೇಳ್ಬೇಕು. ಯಾಕಂದ್ರೆ ಈ ದೇಶದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನ ಎಳೆದಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನ ಇಡೀ ಎಲ್ಲರ ಬಾಯಲ್ಲಿ ಎಲ್ಲಾ ಪಕ್ಷದವ್ರು ಏನಾದ್ರು ಮಾತಾಡ್ಬೇಕಂದ್ರೆ ಈ ಸಮಾಜದವರೇ ಮಾತಾಡೋದು. ಅದರಲ್ಲಿ ಕಾಂಚೀರಾಮ್ ಸಾಹೇಬರು ನಮ್ಮವರು, ಮಾಯಾವತಿಯವರು ನಮ್ಮವರು, ಇವರೆಲ್ಲ ನಮ್ಮವರು ಇರೋದ್ರಿಂದ ಈ ಕರ್ನಾಟಕದಲ್ಲಿ ಇವತ್ತು ಹೇಳ್ಬೇಕಂತಂದ್ರೆ ಇವತ್ತು ಸೌತ್ ಅಲ್ಲಿ ಬಾಬು ಜಗಜೀವನ್ ರಾವ್ ನಂತರ ಇವತ್ತು ನಮಗೆ ಉದ್ಭವ ಆಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ KH ಮುನಿಯಪ್ಪನವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಅವರವರ ಜಾತಿಗಳಲ್ಲೇ ಅವ್ರು ಏನೋ ಮಾಡ್ಲಿ, ಬಟ್ ಈ ಸಮುದಾಯಕ್ಕೆ ಅವ್ರನ್ನ ನಾವು ಅವಲಂಬಿತವಾಗಿದ್ದೀವಿ. ಆದ್ರಿಂದ ಈ ಸಾರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಈ ಸಮಾಜಕ್ಕೆ ನೆರಳಾಗಿರ್ತಕ್ಕಂಥ ಅವ್ರನ್ನ ನಾವು ಈಗ ತಾನೇ ಕಂಡುಬಿಟ್ಟಿರ್ತಕ್ಕಂಥ ಈ ಸಮಾಜ ಅನ್ನೋ ತರ ಕಾಣ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಆ ಕಡೆ ನಾರ್ತ್ ಅಲ್ಲೆಲ್ಲ ನಾವು ಜೋರಾಗಿದ್ದೀವಿ, ಬಟ್ ಈ ಕಡೆ ಸೌತ್ ಅಲ್ಲಿ ನಾವು ಸ್ವಲ್ಪ ಡೌನ್ ಆಗಿರೋದ್ರಿಂದ ನಾವು ಏನಾದ್ರೂ ಮೇಲೆ ಎದ್ದೇಳ್ಬೇಕಂದ್ರೆ ಅವ್ರು ನಮ್ಗೆ ಬೇಕಾಗಿರೋದ್ರಿಂದ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಲಿ ಅಂತ ಹೇಳ್ತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತ ಇದ್ದೀನಿ.